ಎಸ್ ಜಾನಕಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಅವರು ಮೈಸೂರಿನಲ್ಲೇ ಇರಬೇಕು, ಮೈಸೂರಿನಲ್ಲೇ ಕೊನೆಯುಸಿರು ಎಳಿಬೇಕು ಅಂತ ಆಸೆ ಪಟ್ಟಂಗೆ ಅವರ ಅಂತ್ಯಕ್ರಿಯೆಯೂ ಕೂಡ, ಅಂತಿಮ ವಿಧಾನವೂ ಕೂಡ ಮೈಸೂರಿನಲ್ಲೇ ನೆರವೇರುತ್ತೆ ಅನ್ನೋ ನಿಟ್ಟಿನಲ್ಲಿ ಮಾಹಿತಿ ಲಭ್ಯವಾಗ್ತಾ ಇದೆ. ಜೊತೆಗೆ ಅಪೋಲೋ ಆಸ್ಪತ್ರೆಯವರು ಒಂದು ಪ್ರೆಸ್ ನೋಟ್ ಕೂಡ ಹೊರಡಿಸಿದ್ದಾರೆ, ಅಧಿಕೃತವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 12:50 ಅವರು ಆಸ್ಪತ್ರೆಯಲ್ಲಿ ಇದ್ರಂತೆ, ಅಂದರೆ ಕಾಲು ನೋವಾಗಿತ್ತಂತೆ. ಸೊ ಹಾಗಾಗಿ ಅವರು ಆಸ್ಪತ್ರೆಗೆ ಹೋಗಿದ್ದಾರೆ, ಬಟ್ ಇನ್ಫೆಕ್ಷನ್ ಆಗಿತ್ತಂತೆ. ಸೊ ಹಾಗಾಗಿ ಚಿಕಿತ್ಸೆಯನ್ನು ಪಡಿಬೇಕಾದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಹೃದಯ ಸ್ತಂಭನ ಆಗಿದೆ ಅಥವಾ ಹೃದಯಾಘಾತ ಆಗಿದೆ. ಎಸ್, ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಸಂಪರ್ಕದಲ್ಲಿದ್ದಾರೆ, ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ. ಸುರೇಶ್, ಅವರು ಅಂದ್ಕೊಂಡ ಹಾಗೆ ಮೈಸೂರಿನಲ್ಲೇ ಕೊನೆಯುಸಿರೆಳೆದಿದ್ದಾರೆ, ಜೊತೆಗೆ ಅಂತಿಮ ವಿಧಿವಿಧಾನವೂ ಕೂಡ ಅಲ್ಲೇ ನೆರವೇರುತ್ತೆ ಅನ್ನೋ ಮಾಹಿತಿ. ಅಂತಿಮ ದರ್ಶನಕ್ಕೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅಂತ? 55 ಸುಮಾರಿಗೆ ಕಾಲು ನೋವಿಗೆ ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ ಬಂದ ಸಂದರ್ಭದಲ್ಲಿ ಹಠಾತ್ ಹೃದಯಾಘಾತಕ್ಕೆ ಒಳಗಾದ ವೇಳೆ ಅವ್ರಿಗೆ ಚಿಕಿತ್ಸೆಯನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಆದ್ರೆ ಚಿಕಿತ್ಸೆಗೆ ಸ್ಪಂದಿಸದೆ 88 ವರ್ಷದ ಗಾನಕೋಗಿಲೆ ಎಸ್ ಜಾನಕಿ ಅವರು ನಿಧನರಾಗಿರುವಂತದ್ದು. ಇದೀಗ ಎಸ್ ಜಾನಕಿ ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಕೂಡ ಸಾಂಸ್ಕೃತಿಕ ನಗರಿ ಮಲ್ಲಿಗೆ ನಗರಿ ಮೈಸೂರಿನಲ್ಲಿಗೆ ಕಳೆದ್ರು. ಜೊತೆಗೆ ಅವರು ಗಾಯನವನ್ನ ಆರಂಭ ಮಾಡಿದ್ದು, ಅಂತ್ಯ ಮಾಡಿದ್ದೆರಡೂ ಕೂಡ ಮೈಸೂರು ಅಂದ್ರೆ ಎಸ್ ಜಾನಕಿ ಅವರಿಗೆ ಬಹಳ ಅಚ್ಚುಮೆಚ್ಚಿನ ಜಾಗ. ಜೊತೆಗೆ ತಮ್ಮ ಕಡೆಯ ದಿನಗಳನ್ನು ಕೂಡ ಮೈಸೂರಿನಲ್ಲಿಯೇ ಕಳೀಬೇಕು, ತಮ್ಮ ಅಂತಿಮ ವಿಧಿವಿಧಾನಗಳು ಎಲ್ಲವೂ ಕೂಡ ಮೈಸೂರಿನಲ್ಲಿ ಆಗಬೇಕು ಅಂತೇಳಿ ಅವರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ಹಂಚಿಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಈಗಷ್ಟೇ ಲಭ್ಯ ಆಗಿದೆ. ಹೀಗಾಗಿ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಬೆಳಗ್ಗೆ 8 ಗಂಟೆಯಿಂದಲೂ ಕೂಡ ಸಂಜೆವರೆಗೂ ಕೂಡ ಮಾಡಲಾಗತ್ತೆ. ಆದ್ರೆ ಕ್ರಿಮೇಷನ್ ಯಾವಾಗ ಅನ್ನೋದು ಕುಟುಂಬಸ್ಥರು ಮಾಹಿತಿಯನ್ನ ಕೊಡ್ಬೇಕಾಗಿದೆ. ಅಂದ್ರೆ ಸ್ಥಳ ನಿಗದಿ ಆಗಿದೆ, ಅದು HD ಕೋಟೆ ತಾಲೂಕಿನ ಕಣಿಯನ ಹೊಂದಿಯಲ್ಲಿರ್ತಕ್ಕಂಥ ನವೀನ್ ಫಾರ್ಮ್ ಹೌಸ್ ನಲ್ಲಿ ಪಾರ್ಥಿವ ಶರೀರದ ಅಂತಿಮ ನಮನ ಅಂದ್ರೆ ಅಂತಿಮ ವಿಧಿವಿಧಾನಗಳನ್ನ ಕೂಡ ಅಲ್ಲಿ, ಅಂತಿಮ ಸಂಸ್ಕಾರವನ್ನ ಕೂಡ ಅಲ್ಲಿ ಮಾಡ್ಲಾಗತ್ತೆ. ಎಸ್ ಜಾನಕಿ ಅವರು ಬಹಳ ಇಷ್ಟಪಟ್ಟಿದ್ದಂತಹ ಜಾಗ ಮೈಸೂರು, ಅವರು ಬೆಳೆದಿದ್ದು ಮತ್ತೆ ಇಷ್ಟಪಟ್ಟಿದ್ದೆಲ್ಲವೂ ಕೂಡ ಮೈಸೂರಿನಲ್ಲಿ. ಜೊತೆಗೆ ಅವರ ಸುಮಧುರ ಗಾನ ಸಿರಿಗೆ ಮಾರು ಹೋಗದವರೇ ಇಲ್ಲ. ಹೀಗಾಗಿ ನಾಳೆ ಕಾಲಿವುಡ್ ಬಾಲಿವುಡ್ ಎಲ್ಲ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿನಿಮಾ ದಿಗ್ಗಜರು ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಬರಲಿರುವಂತದ್ದು. ಹೀಗಾಗಿ ಮೈಸೂರಿನ ಜಿಲ್ಲಾಡಳಿತ, ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗಷ್ಟೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರ ಕುಟುಂಬಸ್ಥರು ಮೈಸೂರಿನಲ್ಲಿಯೇ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನ ಮಾಡಬೇಕು ಅಂತೇಳಿ ಜಾನಕಿ ಅವರು ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ರಂತೆ. ಹೀಗಾಗಿ ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರವನ್ನು ಕೂಡ ಮೈಸೂರಿನಲ್ಲೇ ಮಾಡ್ತೇವೆ ಅಂತೇಳಿ ಅವರ ಕುಟುಂಬಸ್ಥರು ಹೇಳಿದ್ದಾರೆ. ಹೀಗಾಗಿ ಮೈಸೂರು ಜಿಲ್ಲಾಡಳಿತ ಈ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನ, ಜೊತೆಗೆ ಸಕಲ ಸರ್ಕಾರಿ ಗೌರವ ವ್ಯವಸ್ಥೆಯೊಂದಿಗೆ ಮಾಡ್ಲಾಗತ್ತೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಜಾನಕಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಗಣ್ಯ ವ್ಯಕ್ತಿಗಳು ಅಂದ್ರೆ ರಾಜಕೀಯ ವ್ಯಕ್ತಿಗಳು ಪಡಿತಾ ಇದ್ದಾರೆ. ಅವರ ಪಾರ್ಥಿವ ಶರೀರ ಇಲ್ಲಿಂದ ಅವರ ಮನೆಗೆ ತೆರಳುತ್ತೆ. ಅಂದ್ರೆ ಕೆಲವೇ ಹೊತ್ತಿನಲ್ಲಿ, ಅಂದ್ರೆ ಯಾವ ಹೊತ್ತಿನಲ್ಲಿ ಅವರು ತೆಗೆದುಕೊಂಡು ಹೋಗ್ತೇವೆ ಅಂತೇಳಿ ಕುಟುಂಬಸ್ಥರು ಇನ್ನೂ ಕೂಡ ಡಿಸೈಡ್ ಅನ್ನ ಮಾಡಿಲ್ಲ. ಅವರ ಪಾರ್ಥಿವ ಶರೀರ ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ಲಾಗತ್ತೆ. ಅಂದ್ರೆ ಮೈಸೂರಿನ ಅಪೋಲೋ ಆಸ್ಪತ್ರೆಯಿಂದ ಮೈಸೂರಿನ ಬೊಗಾದಿಯ ಸಮೀಪ ಇರತಕ್ಕಂತ ಅವರ ಮನೆಗೆ ಕೊಂಡೊಯ್ಯಲಾಗತ್ತೆ. ಅಲ್ಲಿ ಅವರ ಕುಟುಂಬಸ್ಥರ ಪಾರ್ಥಿವ ಶರೀರದ ಅಂದ್ರೆ ವಿಧಿವಿಧಾನಗಳನ್ನ ಕುಟುಂಬಸ್ಥರು ನೆರವೇರಿಸ್ತಾರೆ. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಅಲ್ಲಿ ಅವರ ಕುಟುಂಬಸ್ಥರಿಗೆ, ಅತ್ಯಾಪ್ತರಿಗೆ ಅವರ ದರ್ಶನವನ್ನ ವ್ಯವಸ್ಥೆಯನ್ನ ಮಾಡ್ಕೊಳ್ಳೋದಕ್ಕೆ ಅವರು ಕಲ್ಪಿಸ್ಕೊಳ್ಳಲಾಗತ್ತೆ. ಅದಾದ ಬಳಿಕ ಮೈಸೂರಿನ ಜಿಲ್ಲಾಡಳಿತ ಏನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗಿರ್ತಕ್ಕಂಥ ಅಂತಿಮ
ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗುವಂತ ಸ್ಥಳಕ್ಕೆ ಪಾರ್ಥಿವ ಶರೀರ ರವಾನೆ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ ನಾಳೆ ಬೆಳಗ್ಗೆಯಿಂದ 8 ಗಂಟೆಯಿಂದ ಆ ದರ್ಶನದ ವ್ಯವಸ್ಥೆ ಸಿಗಲಿದೆ. ಹೀಗಾಗಿ ಅದಾದ ಬಳಿಕ ಕಣಿಯನಹುಂಡಿ ಮೈಸೂರಿನ ಬೋಗಾದಿಯ ಮಾರ್ಗವಾಗಿ ಬೋಗಾದಿ, GB ಸರಗೂರು ಮತ್ತೆ ಸಮೀಪ ಮಾದಹಳ್ಳಿ, ಬೀರುಹುಂಡಿ ಮಾರ್ಗವಾಗಿ ಏನು ತೋಟ ಇದೆ, ನವೀನ್ ಫಾರ್ಮ್ ಹೌಸ್ ಅನ್ನುವಂತ ತೋಟ ಅವರ ಖಾಸಗಿ ಒಡೆತನದ್ದು, ಅವರದೇ ಆದಂತ ತೋಟ ಅಂತೇಳಿ ಹೇಳಲಾಗ್ತಾ ಇದೆ. ಆದ್ರೆ ಅವರ ಕಡೆಯ ದಿನಗಳನ್ನು ಕೂಡ ಮೈಸೂರಿನಲ್ಲಿ ಅವರ ತೋಟದಲ್ಲಿಯೇ ಕಳೆದಿರ್ತಕ್ಕಂಥ ಜಾನಕಿ ಅಮ್ಮ ಅವರ ಒಂದು ಆಸೆ ಅಭಿಲಾಷೆಯಂತೆ ಮೈಸೂರಿನಲ್ಲಿಯೇ ಅವರ ಅಂತಿಮ ಏನು ಸಂಸ್ಕಾರವನ್ನ ಕೂಡ ಮಾಡ್ತೇವೆ ಅನ್ನೋದು ಅವರ ಕುಟುಂಬಸ್ಥರ ಮಾಹಿತಿ ಆಗಿರ್ತಕ್ಕಂಥದ್ದು. ಹೀಗಾಗಿ ಮೈಸೂರಿನ ಜಿಲ್ಲಾಡಳಿತ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ವಿಶೇಷವಾಗಿ 2017ರಲ್ಲಿ ಬಯಲು ರಂಗಮಂಟಪ ಮೈಸೂರಿನ ಮಾನಸ ಗಂಗೋತ್ರಿಯ ಆವರಣದಲ್ಲಿರ್ತಕ್ಕಂಥ ಓಪನ್ ಏರ್ ಥಿಯೇಟರ್ ಏನಿದೆ, ಅಲ್ಲಿ ಅವರ ಸಾರ್ವಜನಿಕವಾಗಿ ಅವರ ಗೀತೆಗೆ ಒಂದು ಬ್ರೇಕ್ ಅನ್ನ ಅಂದ್ರೆ ಅಲ್ಲಿಯೇ ವಿದಾಯವನ್ನ ಹೇಳಿದ್ರು. ಅವರೇ ಹೇಳಿಕೊಂಡಿರುವ ಪ್ರಕಾರವಾಗಿ ಮೈಸೂರಿನಲ್ಲಿಯೇ ತಾನು ಏನು ಗಾನ ಸಿರಿಯನ್ನ ಏನು ಸಾಂಗ್ ಅನ್ನ ಆಡೋದಕ್ಕೆ ಆರಂಭ ಮಾಡಿದೆ. ಹೀಗಾಗಿ ಮೈಸೂರಿನಲ್ಲಿಯೇ ನಾನು ಅಂತ್ಯ ಮಾಡ್ತಾ ಇದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಆಡೋದಿಲ್ಲ, ಯಾವ ಸಿನಿಮಾಗಳಿಗೂ ಕೂಡ ಆಡೋದಿಲ್ಲ. ಯಾಕಂದ್ರೆ ಬಹಳಷ್ಟು ವಯಸ್ಸಾಗಿದೆ. ಮೊದಲ ಕಂಠಕ್ಕೂ ಈಗಿನ ಕಂಠಕ್ಕೂ ಬಹಳ ವ್ಯತ್ಯಾಸ ಇದೆ. ನಾನು ಒಂದು ವೇಳೆ ಆಡಿದಂತ ಸಂದರ್ಭದಲ್ಲಿ ಅದು ಅಭಾಷೆ ಆಗಬಾರದು. ಹೀಗಾಗಿ ಚೆನ್ನಾಗಿರುವಂತ ಸಂದರ್ಭದಲ್ಲಿ ಅದಕ್ಕೆ ನಾನು ಬ್ರೇಕ್ ಅನ್ನ ಕೊಡ್ತೇನೆ ಅನ್ನುವಂತಹ ಹೇಳಿಕೆಯನ್ನ ಏನು ಬಹಿರಂಗವಾಗಿಯೇ ಜಾನಕಿ ಅವರು ಮೈಸೂರಿನ ಮಾನಸ ಗಂಗೋತ್ರಿಯ ಬಯಲು ರಂಗ ಮಂಟಪದಲ್ಲಿ ಅವರು ಹೇಳಿಕೆಯನ್ನ ಕೊಡುವ ಮೂಲಕವಾಗಿ ಅವರ ಸುದೀರ್ಘವಾದಂತಹ ಈ ಏನು ಹಾಡುಗಾರಿಕೆಗೆ ಅಂತಿಮವನ್ನ ಆಡಿದ್ರು 2017ರಲ್ಲಿ. ಅದಾದ ಬಳಿಕ ಮೈಸೂರಿನಲ್ಲಿಯೇ 2017ರಿಂದಲೂ ಕೂಡ ಮೈಸೂರಿನಲ್ಲಿಯೇ ತಮ್ಮ ಕಡೆಯ ದಿನಗಳನ್ನ ಮೈಸೂರಿನಲ್ಲಿಯೇ ಕಳೆದಿದ್ರು. ಹೀಗಾಗಿ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಗಾಗ ಬರ್ತಾ ಇದ್ರು. ಅವರ ಪುತ್ರ ಕೂಡ ಇದ್ದಂತಹ ಓರ್ವ ಪುತ್ರ ಕೂಡ ಹೃದಯಾಘಾತದಿಂದ ನಿಧನರಾಗಿದ್ರು. ಅದಾದ ಬಳಿಕ ಎಳೆಯ ವಯಸ್ಸಿನಲ್ಲಿ ಪುತ್ರನನ್ನ ಕಳೆದುಕೊಂಡಂತಹ ಜಾನಕಿ ಅವರು ಸಾಕಷ್ಟು ಶೋಕ ಸಾಗರದಲ್ಲಿ ಮುಳುಗಿದ್ರು. ಅದಾದ ಬಳಿಕ ಇದೀಗ ಅವರ ಕುಟುಂಬಸ್ಥರು ತುಂಬಾ ಚೆನ್ನಾಗಿಯೇ ನೋಡ್ಕೊಳ್ತಾ ಇದ್ರು. ಇದೀಗ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕಾಲಿನ ಚಿಕಿತ್ಸೆಗಾಗಿ ಬಂದಂತ ಸಂದರ್ಭದಲ್ಲಿ ಇದೀಗ ಹಠಾತ್ ಹೃದಯಾಘಾತದಿಂದ ಸಾವನ್ನಪ್ಪಿರೋದು. ಕನ್ನಡ ಚಿತ್ರರಂಗವೂ ಸೇರಿದಂತೆ ಇಡೀ ದಕ್ಷಿಣ ಭಾರತದ ಚಿತ್ರೋದ್ಯಮಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಹೀಗಾಗಿ ಕನ್ನಡದ ಸ್ಟಾರ್ ನಟರು ಸೇರಿದಂತೆ ತಮಿಳು, ತೆಲುಗು, ಬಾಲಿವುಡ್ ನ ನಟರು ಕೂಡ ಈಗ ಜಾನಕಿ ಅಮ್ಮ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.